Praise the Lord. Greetings to you all in the name of our Lord and Savior Jesus Christ. Today's Bible verse, Paul's first letter to the Corinthians, chapter 5, verse 7. Passover festival is ready, now that Christ our Passover lamb has been sacrificed. ಈ ದಿನದ ದೇವರ ವಾಕ್ಯ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ. ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವದೆಂದರೆ ಕ್ರಿಸ್ತನೇ. ಈ ಪಸ್ಕ ಹಬ್ಬದ ದಿನದಲ್ಲಿ ಹುಳಿ ಇಲ್ಲದ ರೊಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳಬೇಕು. ಹುಳಿ ಎಂದರೆ ದುರ್ಮಾರ್ಗತ್ವ ಮತ್ತು ದುಷ್ಟತ್ವ, ಈ ಎರಡು ದುರ್ಗುಣಗಳನ್ನು ನಾವು ತೆಗೆದಿಡಬೇಕು. ಸರಳತೆ ಮತ್ತು ಸತ್ಯತೆ ಎನ್ನುವ ಹುಳಿ ಇಲ್ಲದ ರೊಟ್ಟಿಗಳನ್ನು ನಾವು ಮಾಡಿಕೊಂಡು ಹಬ್ಬವನ್ನು ಆಚರಿಸೋಣ ಎಂಬುದಾಗಿ ಇಲ್ಲಿ ಪೌಲನು ಕೊರಿಂಥ ಸಭೆಯವರಿಗೆ ಬರೆಯುತ್ತಾ ಇದ್ದಾನೆ. ಪಸ್ಕದ ಕುರಿಮರಿ ಯಾವುದೆಂದರೆ ಯೇಸು ಕ್ರಿಸ್ತನೇ. ಮೊದಲನೇ ಪಸ್ಕದ ಕುರಿಮರಿಯು ಅಂದು ಇಸ್ರಾಯೇಲರು ಅಲ್ಲಿ ಫರೋಹನ ಅಧೀನತ್ವದಲ್ಲಿರುವಾಗ ಮಾಡಿಕೊಂಡಿರ್ತಕ್ಕಂಥ ಆ ಪಸ್ಕ ಹಬ್ಬ, ಅದನ್ನು ನಾವು ವಿಮೋಚನೆ ಕಾಂಡ 12ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಆಗ ಅವರು ಅಲ್ಲಿ ಕುರಿಮರಿಯನ್ನು ವಧಿಸಿ ಅದರ ರಕ್ತವನ್ನು ತಮ್ಮ ಬಾಗಿಲಿಗೆ ಹಚ್ಚಿದಾಗ ಅಲ್ಲಿ ಸಂಹಾರಕ ದೂತನು ಆ ಬಾಗಿಲಿನ ಒಳಗೆ ಇರುವ ಯಾರನ್ನೂ ನಾಶ ಮಾಡದೆ ಅದನ್ನು ದಾಟಿ ಹೋದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಪ್ರಿಯರೇ, ಇಲ್ಲಿ ನಮ್ಮ ಪಸ್ಕದ ಕುರಿಮರಿಯಾದ ಯೇಸು ಕ್ರಿಸ್ತನ ರಕ್ತವನ್ನು ನಮ್ಮ ಮೇಲೆ ಹಚ್ಚಿಕೊಳ್ಳಬೇಕಾಗಿದೆ. ಪ್ರಿಯರೇ, ಪಸ್ಕದ ಕುರಿಮರಿಯಾದ ಯೇಸುವಿನ ರಕ್ತವನ್ನು ಕಂಡ ಕೂಡಲೇ ಪಿಶಾಚನು ನಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ. ಆ ಪಸ್ಕದ ಕುರಿಮರಿಯನ್ನು ಕೊಯ್ದಾಗ ಅಲ್ಲಿ ಫರೋಹನಿಂದ ಇಸ್ರಾಯೇಲರಿಗೆ ಬಿಡುಗಡೆಯಾಯಿತು. ಇಲ್ಲಿ ಯೇಸು ಕ್ರಿಸ್ತನೆಂಬ ಪಸ್ಕದ ಕುರಿಮರಿಯ ರಕ್ತವನ್ನು ನಮ್ಮ ಮೇಲೆ ಪ್ರೋಕ್ಷಿಸಿಕೊಂಡಾಗ ಸೈತಾನನ ಆಧಿಪತ್ಯದಿಂದ ನಾವು ಬಿಡುಗಡೆ ಹೊಂದುತ್ತೇವೆ. ಪ್ರಿಯರೇ, 1 ವರ್ಷದ ಪೂರ್ಣಾಂಗವಾದ ಕುರಿಮರಿಯಂತೆ ಪುರುಷ ಪ್ರಾಯಕ್ಕೆ ಬಂದವನು ಮತ್ತು ಯಾವ ಕುಂದು ಕೊರತೆ ಇಲ್ಲದವನೂ ಆಗಿರುವ ಯೇಸು ಕ್ರಿಸ್ತನು ನಮಗಾಗಿ ಇಲ್ಲಿ ಪಸ್ಕದ ಕುರಿಮರಿಯಾಗಿ ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಆತನು ಮೌನವಾಗಿ ಆಹುತಿಯಾದನು. ಪ್ರಿಯರೇ, ಆತನು ಪ್ರೀತಿ ಎಂಬ ಬೆಂಕಿಯಿಂದ ಶಿಲುಬೆ ಎಂಬ ಯಜ್ಞಪೀಠದಲ್ಲಿ ಆಹುತಿಯಾದನು. ಇಲ್ಲಿ ಯೇಸು ಸ್ವಾಮಿ ಪಸ್ಕದ ಕುರಿಮರಿಯಾಗಿ ಕೊಯ್ಯಲ್ಪಟ್ಟನು. ಆ ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಈ ಪಸ್ಕ ಹಬ್ಬವನ್ನು ಆಚರಿಸಿದನು. ಪಸ್ಕ ಹಬ್ಬವನ್ನು ಆಚರಿಸಿ ತಾನು ನಿಜವಾದ ಇಸ್ರಾಯೇಲನು ಎಂಬುದಾಗಿ ಅಲ್ಲಿ ತೋರಿಸಿಕೊಂಡನು. ಮತ್ತು ತಂದೆಯಾದ ದೇವರ ಚಿತ್ತದಂತೆ ನಡೆಯುವಾತನು ಎಂಬುದಾಗಿ ಅಲ್ಲಿ ಆತನು ತೋರಿಸಿಕೊಟ್ಟನು. ಪ್ರಿಯರೇ, ನನ್ನ ಪ್ರಿಯ ದೇವಚನರೇ, ನಾವು ಕೂಡ ಯೇಸು ಕ್ರಿಸ್ತನಂತೆ ನಡೆಯೋಣ. ಆತನು ಹಾಕಿಕೊಟ್ಟ ಹೆಜ್ಜೆ ಜಾಡಿಯಲ್ಲಿ ನಡೆಯೋಣ. ತಂದೆ ದೇವರ ಚಿತ್ತದ ಪ್ರಕಾರ ನಾವು ನಡೆಯೋಣ. ಆಗ ಆತನು ನಮ್ಮ ಜೀವಿತದಲ್ಲಿ ಮಾಡಿರುವ ಎಲ್ಲ ವಾಗ್ದಾನಗಳನ್ನು ನೆರವೇರಿಸುತ್ತಾನೆ. ನಾವು ಅದನ್ನು ಕಣ್ಣಾರೆ ಕಂಡು ಉಲ್ಲಾಸ ಪಡಲಿಕ್ಕೆ ಸಾಧ್ಯವಾಗುತ್ತದೆ. ಪಸ್ಕದ ಹಬ್ಬವನ್ನು ಎಲ್ಲಿ ಆಚರಿಸೋಣ ಎಂಬುದಾಗಿ ಶಿಷ್ಯರು ಯೇಸು ಸ್ವಾಮಿಗೆ ಕೇಳಿದಾಗ, ನೀವು ಇಂಥ ಒಂದು ಸ್ಥಳಕ್ಕೆ ಹೋಗಿ ಇಂಥ ಒಬ್ಬ ವ್ಯಕ್ತಿಗೆ ನೀವು ಹೇಳಿರಿ, ನಮ್ಮ ಬೋಧಕನು ಹಬ್ಬವನ್ನು ಆಚರಿಸಲಿಕ್ಕೆ ಮನೆಯನ್ನು ಕೇಳುತ್ತಾ ಇದ್ದಾನೆ ಎಂಬುದಾಗಿ ಹೇಳಿದ ತಕ್ಷಣವೇ ಆ ಮನೆಯ ಯಜಮಾನನು ಅವರಿಗೆ ಎಲ್ಲವನ್ನೂ ಸಿದ್ಧ ಮಾಡಿಕೊಟ್ಟನು. ಅದೇ ರೀತಿಯಲ್ಲಿ ನಾವು ಕೂಡ ಯೇಸು ಕ್ರಿಸ್ತನಿಗಾಗಿ ನಮ್ಮ ಮನೆಯನ್ನು ನಮ್ಮ ಹೃದಯವನ್ನು ಸಿದ್ಧ ಮಾಡಿಕೊಡೋಣವಾ. ಯೇಸು ಕ್ರಿಸ್ತನು ಜಕ್ಕಾಯನಿಗೆ ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳಿಕೊಳ್ಳಬೇಕು ಎಂಬುದಾಗಿ ಹೇಳಿದ ತಕ್ಷಣವೇ ಆ ಜಕ್ಕಾಯನು ಯೇಸು ಕ್ರಿಸ್ತನಿಗಾಗಿ ಮನೆಯನ್ನು ಕೊಟ್ಟನು. ಹಾಗೆ ನಾವು ಕೂಡ ಜಕ್ಕಾಯನಂತೆ ನಮ್ಮ ಮನೆಯನ್ನು ಕ್ರಿಸ್ತನಿಗೆ ಕೊಡೋಣ. ಹೃದಯಪೂರ್ವಕವಾಗಿ ನಮ್ಮ ಹೃದಯವನ್ನು ಕರ್ತನಿಗೆ ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ಅಪ್ಪ, ನೀವು ನಮಗಾಗಿ ಸ್ವಾಮಿ ಯಾವ ಕುಂದು ಕೊರತೆ ಇಲ್ಲದ ದೇವರ ಕುರಿಮರಿಯಾಗಿ ಆಹುತಿಯಾದ ದೇವರೇ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅದರ ಮುಖಾಂತರವಾಗಿ ಈ ನರಕದ ಅಧಿಪತಿಯಾದ ಸೈತಾನನ ಬಂಧನದಿಂದ ನಮ್ಮೆಲ್ಲರನ್ನು ನೀವು ಬಿಡುಗಡೆ ಮಾಡಿದ್ದೀರಿ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬರ ಮೇಲೆ ಅಪ್ಪ, ನಮ್ಮ ಪಸ್ಕದ ಕುರಿಮರಿಯಾದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತವನ್ನು ಎಲ್ಲರ ಮೇಲೆ ಪ್ರೋಕ್ಷಿಸ್ತೇನಪ್ಪ. ನಿಮ್ಮ ರಕ್ತದ ಮುದ್ರೆಯನ್ನು ಇವರಿಗೆ ಹಾಕುತ್ತೇನೆ ಸ್ವಾಮಿ. ಇವರೆಲ್ಲರನ್ನು ನೀವು ಆಶೀರ್ವಾದ ಮಾಡಿ ಇವರ ಜೊತೆಗಿದ್ದು ಕಾಪಾಡು ಕರ್ತನೆ. ಇವರು ಎಂದೆಂದಿಗೂ ನಿನ್ನ ಮಕ್ಕಳಾಗಿ ಬಾಳಲಿಕ್ಕೆ ಸಹಾಯ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.